ರೈತ ಹೋರಾಟಕ್ಕೆ ಜಯವಾಗಲಿ. ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಭೂಮಿ ನಮ್ಮ ಹಕ್ಕು ರೈತ ಹೋರಾಟಕ್ಕೆ ಜಯವಾಗಲಿ. ರೈತ ಮಹಿಳೆಯರ ಹೋರಾಟಕ್ಕೆ ಜಯವಾಗಲಿ. ಎಲ್ಲರಿಗೂ ನಮಸ್ಕಾರ. ಈ ಪ್ರತಿರೋಧ ಸಮಾವೇಶದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ಈ ಭಾಗದವರು ರಾಮನಗರ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದವರಾದಂಥ ಹಿರಿಯ ಹೋರಾಟಗಾರರಂತ ಕೆ ಮಲ್ಲಯ್ಯನವರೇ, ವೇದಿಕೆ ಮೇಲೆ ದೂರದ ತುಮಕೂರು ಮತ್ತು ಚಾಮರಾಜನಗರದಿಂದ ಬಂದಿರುವಂಥ ಕಾರ್ಯಾಧ್ಯಕ್ಷರುಗಳಾದಂಥ ಮಹೇಶ್ ಪ್ರಭು ಮತ್ತು ಎ ಗೋವಿಂದರಾಜ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿ ಶಿವಮೊಗ್ಗದಿಂದ ಬಂದಿದ್ದಾರೆ ಎನ್ ಡಿ ವಸಂತ್ ಕುಮಾರ್ ಅವರೇ, ಉಪಾಧ್ಯಕ್ಷರಾದ ಎಲ್ ಕೆಂಪುಗೌಡ್ರೆ, ವಿಭಾಗೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಹೊಸಕೋಟೆ ಬಸವರಾಜ್ ಅವರೇ, ಎಲ್ಲಕ್ಕಿಂತ ಈ ಹೋರಾಟದಲ್ಲಿ ನಿಮ್ಗೆಲ್ಲರಿಗೂ ಚಿರಪರಿಚಿತರಾದಂಥ ಸಂಯುಕ್ತ ಹೋರಾಟದಲ್ಲಿ ನನ್ನ ಸಹ ಸಂಗಾತಿಯಾಗಿ ಚಳುವಳಿಯಲ್ಲಿ ಕಟ್ಟೋದ್ರಲ್ಲಿ ಮುಂಚೂಣಿರುವಂಥ ಟಿ ಯಶವಂತರವರೇ, ಕುಮಾರಸ್ವಾಮಿ ಅವರೇ, ಸಿದ್ದನಗೌಡ್ರೆ, ರಮ್ಯಾ ರಾಮಣ್ಣ ಅವರೇ, ನೇತ್ರಾವತಿ ಅವರೇ, ಗೋಪಾಲ್ ಅವರೇ, ಜೊತೆಗೆ ಈ ಸಂಘದ ಇಲ್ಲಿ ಹೋರಾಟ ಮಾಡ್ತಿದ್ರು ಭೂ ರಕ್ಷಣಾ ಸಮಿತಿ ಹೋರಾಟದ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಇತರ ಎಲ್ಲ ಪದಾಧಿಕಾರಿಗಳು ಮಿತ್ರರೇ, ಮುನಿರಾಜ್ ಅವರೇ, ಬಹಳಷ್ಟು ಜಿಲ್ಲೆಯಿಂದ ಇಲ್ಲಿ ರೈತ ಹೋರಾಟದ ಪದಾಧಿಕಾರಿಗಳು ಬಂದಿದ್ದಾರೆ. ಚಾಮರಾಜನಗರದಿಂದ ಬಂದಿದ್ದಾರೆ, ಮೈಸೂರಿಂದ ಪದಾಧಿಕಾರಿಗಳು ಬಂದಿದ್ದಾರೆ, ವಸಂತಕುಮಾರು, ಮೊರಂಕಯ್ಯ, ಚಾಮರಾಜನಗರದಿಂದ ಸಿದ್ದರಾಜು, ಭಾಸ್ಕರ್ರು, ಯಶವಂತ್ ಎಲ್ಲ ಬಂದಿದ್ದಾರೆ. ಬಹಳಷ್ಟು ಜನ ಮೈಸೂರು ಭಾಗದಿಂದ, ಮೈಸೂರು, ಚಾಮರಾಜನಗರ, ಮಂಡ್ಯದಿಂದ ಸಾವಿರಾರು ಜನ ಬಂದಿದ್ದಾರೆ. ಇಲ್ಲಿ ದೂರದ ಗುಲ್ಬರ್ಗದಿಂದ ನಾಗೇಂದ್ರಪ್ಪ ಅಂತ ತಂಬೆ ಬಂದಿದ್ದಾರೆ. ವಿಜಯನಗರ ಜಿಲ್ಲೆಯಿಂದ ರವಿಕುಮಾರ್ ಬಂದಿದ್ದಾರೆ. ಗದಗಿಂದ ನಮ್ಮ ದಂಡಣ್ಣನವರು ಬಂದಿದ್ದಾರೆ. ಬಹಳಷ್ಟು ಒಂದು 20-25 ಜಿಲ್ಲೆಯ ಪದಾಧಿಕಾರಿಗಳು ಇಲ್ಲಿ ಬಂದಿದ್ದಾರೆ. ಚಿಕ್ಕಬಳ್ಳಾಪುರ, ಮೈಸೂರು, ಬೆಂಗಳೂರು ಡಿವಿಷನ್ ಎಲ್ಲ ಜಿಲ್ಲೆಯಿಂದ ಬಂದಿದ್ದಾರೆ. ನಮ್ಮ ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಈ ಭಾಗದ ಈ ವಿಭಾಗೀಯ ಉಪಾಧ್ಯಕ್ಷರು, ಚಂದ್ರಶೇಖರ್ ಅವರು ಸಹ ಕಾರ್ಯದರ್ಶಿಯವರು, ಅವರು ಚಿಕ್ಕಬಳ್ಳಾಪುರದಿಂದ ಒಂದು ತಂಡವನ್ನೇ ಬಂದಿದೆ. ಲಕ್ಷ್ಮೀನಾರಾಯಣ ರೆಡ್ಡಿ ಅವರು ಬೆಂಗಳೂರು ಜಿಲ್ಲೆಯ ಕಾರ್ಯಕ್ರಮ ಇದೆ, ಬೆಂಗಳೂರು ಡಿವಿಷನ್ ಕಾರ್ಯಕ್ರಮ. ಜೊತೆಗೆ ಮೈಸೂರು, ಮಂಡ್ಯ, ಚಾಮರಾಜನಗರ ಸಪೋರ್ಟ್ ಮಾಡಿ 9 ಜಿಲ್ಲೆಗಳ ಇವತ್ತು ರೈತರು ನಾವು ಇಲ್ಲಿ ಸಮಾವೇಶಗೊಂಡಿದ್ದೀವಿ. ವಿಶೇಷವಾಗಿ ಮಾಧ್ಯಮದವ್ರನ್ನ ನಾನು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಹೋರಾಟದ ಸಫಲ ವಿಫಲದಲ್ಲಿ ಅವ್ರ ಪಾತ್ರ ಇರುತ್ತೆ, ಅದು ಹೆಚ್ಚು ಸಫಲ ಆಗುತ್ತೆ. ಮಾಧ್ಯಮದವರು ಹೋರಾಟಕ್ಕೆ ಬೆಂಬಲ ಕೊಟ್ಟಾಗ ಹೋರಾಟ ಸಕ್ಸಸ್ ಆಗಿರುವಂಥ ಉದಾಹರಣೆಗಳೇ 100ಕ್ಕೆ 100 ಕಾರಣವಾಗಿದೆ. ದೇವನಹಳ್ಳಿ ಹೋರಾಟದಲ್ಲಿ ರಾಜ್ಯದ ಮೂಲೆ ಮೂಲೆಗೂ ತಲುಪಿದಂಗೆ ಮಾಧ್ಯಮದವ್ರು ನೋಡಿದ್ರು. ಅಂತಾರಾಜ್ಯೀಯ ಪ್ರತಿನಿಧಿಗಳು ಕೂಡ ಇಲ್ಲಿ ಬರಂಗ್ ಮಾಡಿದ್ರು ಮಾಧ್ಯಮದವರು. ಅದೇ ರೀತಿ ಇವತ್ತು ಬೈರಮಂಗಲ ಮತ್ತು ಈ ಭಾಗದ ಹೋರಾಟ ಲೈವ್ ಕೊಟ್ಟಿದ್ದಾರೆ. ಬಹಳಷ್ಟು ಸ್ನೇಹಿತರು ನನಗೆ ದೂರ ಊರಿಂದ ಬೇರೆ ರಾಜ್ಯದಲ್ಲಿಯೂ ಕೂಡ ಫೋನ್ ಮಾಡಿದ್ರು. ನನಗೆ ಬಹಳಷ್ಟು ಒಳ್ಳೆ ಲೈವ್ ಕೊಟ್ಟಿದ್ದಾರೆ. ಒಳ್ಳೆ ಹೋರಾಟ ಯಶಸ್ವಿ ಆಗ್ತಾ ಇದೆ. ಅದಕ್ಕೆ ಕರ್ನಾಟಕದ ರೈತ ಸಮುದಾಯದ ಪರವಾಗಿ ಮಾಧ್ಯಮ ಮಿತ್ರರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ. ತಾಯಂದು ನಾನು 6ನೇ ಸರನೋ 5ನೇ ಸರನೋ ಬಂದಿರ್ಬೋದಿದ್ದೀನಿ. ನಾ ಬಂದಾಗೆಲ್ಲ ಒಂದು ಮಾತು ಹೇಳ್ತಿದ್ದೀನಿ, ಮಹಿಳೆಯರ ಹೆಗಲ ಮೇಲೆ ಹಸಿರು ಟವಲ್ ಬಂದಾದ್ಮೇಲೆ ಗೆದ್ದೇ ಗೆಲ್ಲುತ್ತೆ ಅಂತ. ಹಸಿರು ಟವಲ್ ಮಹಿಮೆ ದೊಡ್ಡದು, ಅದಕ್ಕೊಂದು ಸತ್ವ ಇದೆ, ಅಂತ ಸತ್ವ ಗಟ್ಟಿ ಇದೆ. ಗಾಂಧಿ ಕೊಟ್ಟಂತ ಸತ್ಯಾಗ್ರಹದ ಆ ಸತ್ಯ ಅದರಲ್ಲಿ ಅಡಗಿದೆ. ಇದುವರೆಗೂ ಕೂಡ ಹಸಿರು ಟವಲ್ 46 ವರ್ಷದಿಂದ ಶಾಂತಿಯುತವಾದ ಅಹಿಂಸಾತ್ಮಕ ಚಳುವಳಿ ಮಾಡ್ಕೊಂಡಿದ್ದೀವಿ. ಲಕ್ಷಾಂತರ ಜನ ಸೇರಿದೀವಿ, ಕೋಟ್ಯಾಂತರ ಜನ ಸೇರಿದೀವಿ. ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ತೊಂದರೆ ಆಗಬಾರ್ದು, ಅಹಿತ ಘಟನೆಗಳಿಗೆ ಎಡೆ ಮಾಡಿಕೊಡದೆ ಯಶಸ್ವಿಯಾದಂಥ ಸತ್ಯಾಗ್ರಹಗಳ ಹೋರಾಟ ಮಾಡಿದ್ದೀವಿ. ದೇವನಹಳ್ಳಿಯಲ್ಲೂ ಕೂಡ ಹಸಿರು ಟವಲ್ ಹೆಗಲ ಮೇಲಿತ್ತು, ಮಹಿಳೆಯರ ಮೇಲೆ. ಅವಾಗ ನಾನು ಹೇಳಿದ್ದೆ, ಮಹಿಳೆಯರ ಮುಂಚೂಣಿ ನಾಯಕತ್ವ ಹೋರಾಟ ಮಾಡಿದ್ರೆ ಖಂಡಿತ ಹೋರಾಟಕ್ಕೆ ಜಯ ಸಿಗುತ್ತೆ, ಇಲ್ಲೂ ಸಿಗುತ್ತೆ. 26 ಹಳ್ಳಿಗಳಿಂದ 9640 ಎಕರೆ ಫಲವತ್ತಾದಂಥ ನೀರಾವರಿ ಭೂಮಿ, ಬದುಕಿಗೆ ಆಧಾರವಾಗಿರುವಂಥ ಭೂಮಿ, ತರತರದ ತರಕಾರಿಗಳನ್ನ ಬೆಳೆಸ್ಕೊಡುವಂಥ ಭೂಮಿ,
ತೆಂಗು, ಅಡಕೆ, ರೇಷ್ಮೆ, ಮಾವು ಎಲ್ಲ ಹೊಂದಿರುವಂಥ ಭೂಮಿ. 26 ಹಳ್ಳಿ ಭೂಮಿಯ ಜನರ ಭೂಮಿಯನ್ನ ಸ್ವಾಧೀನ ಮಾಡ್ಕೊಳ್ಳಕ್ಕೆ ಸರ್ಕಾರ ಮುಂದಾಗಿದೆ. 26 ಹಳ್ಳಿಯ ಜನಕ್ಕೆ 26,000 ಹಳ್ಳಿಗಳಿವೆ ಕರ್ನಾಟಕದಲ್ಲಿ. 26,000 ಹಳ್ಳಿಯ ಬೆಂಬಲ ಇದೆ ಅಂತ ತೋರ್ಸಕ್ಕೆ ಇವತ್ತು ಸಮಾವೇಶ. ಕೇವಲ 26 ಹಳ್ಳಿ ಹೋರಾಟ ಅಲ್ಲ ಇದು. ಕರ್ನಾಟಕದ ಗ್ರಾಮೀಣ ಪ್ರದೇಶ ರೈತಾಪಿ ಜನ ಇರುವಂಥದ್ದು. 26,000 ಹಳ್ಳಿ ಇದಾವೆ. 26,000 ಹಳ್ಳಿಯ ನಿಮ್ಗೆ ಬೆಂಬಲ ನಿಮ್ಗಿದೆ. ಅವರೆಲ್ಲರೂ ಕೂಡ ಅಲ್ಲೇ ನಿಂತು ನಿಮ್ಗೆ ಆರೈಸ್ತಾರೆ, ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಒಂದು ಮಾತು ನಾವು ಅರ್ಥ ಮಾಡ್ಕೋಬೇಕು. ಬಹಳಷ್ಟು ಜನ ಮಾತಾಡೋರು ಇದ್ದಾರೆ. ಈಗ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಜಿಲ್ಲೆಯವರೇ, ಈ ಮಣ್ಣಲ್ಲೇ ಹುಟ್ಟಿರೋರು. ಅವ್ರ ಇಂಟರ್ವ್ಯೂಗಳು ನೋಡಿದ್ರಿ ನೀವು, ನಾನು ನೋಡಿದ್ದೀನಿ. ಅವರು ಬೇಸಿಕಲಿ ಫಾರ್ಮರ್ಸ್ ಫ್ಯಾಮಿಲಿ. ಐ ಆಮ್ ಬೇಸಿಕಲಿ ಫಾರ್ಮರ್ ಸನ್ ಅಂತ ಹೇಳ್ತಾರೆ. ಮೈ ಬಿಸ್ನೆಸ್ ಇಸ್ ಪ್ರೊಫೆಷನ್ ಅಂತ ಹೇಳ್ತಾರೆ. ಪಾಲಿಟಿಕ್ಸ್ ಮೈ ಪ್ಯಾಷನ್ ಅಂತಾರೆ. ಡಿ ಕೆ ಶಿವಕುಮಾರ್ಗೆ 26,000 ಹಳ್ಳಿಯ ಜನರ ಸಂದೇಶವನ್ನ ಈ ಬೈರಮಂಗಲದಿಂದ ಕಳಿಸ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರೇ, ನೀವು 3ನೇ ಆಯ್ಕೆ ರಾಜಕಾರಣ. 2ನೇದು ನೀವು ಆಯ್ಕೆ ಮಾಡಿರೋದು ಬಿಸ್ನೆಸ್. ಮೊದಲನೇದು ರೈತನ ಮಗ. ನೀವು ರೈತನ ಮಗನೇ ಆಗಿದ್ರೆ ರೈತನ ನೆಲದಲ್ಲಿಟ್ಟು ತೀರ್ಮಾನ ಮಾಡಬೇಕು ಅನ್ನೋದು ಒತ್ತಾಯ ಮಾಡಿ. ರೈತನ ನೆಲದಲ್ಲಿಟ್ಟು ಹೋರಾಟ ಮಾಡಿ. 2 ಕೋಟಿ ಕೊಡ್ತಾರಂತೆ. ಬಿಸಿನೆಸ್ ಮೆನ್ ತಲೆ ಉಪಯೋಗಿಸ್ತಿದ್ದಾರೆ. ಅವರು ರೈತನಾಗಿ ಯೋಚನೆ ಮಾಡ್ತಾ ಇಲ್ಲ. ಯಾವುದೇ ವ್ಯಾಪಾರಸ್ಥರಿಗೆ ಯಾವುದೇ ವಸ್ತು ಸರಕ ಕಾಣುತ್ತೆ, ಬಿಕ್ರಿ ಮಾಲ ಕಾಣುತ್ತೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಈ ಭೂಮಿ ಅನ್ನ ಹಾಕೋ ಭೂಮಿ, ರೈತರು ಭಾವನಾತ್ಮಕ ಸಂಬಂಧ ಇಟ್ಕೊಂಡಿರೋ ಭೂಮಿ, ಅವರ ಜೀವನಾಧಾರವಾದಂಥ ಭೂಮಿ, ಉದ್ಯೋಗ ಸೃಷ್ಟಿ ಮಾಡುವಂಥ ಭೂಮಿ ಅವ್ರಿಗೆ ಸರ್ಕ ಹಾಕೊಂಡಿದೆ. ಅದಕ್ಕೆ 2 ಕೋಟಿ ಪರಿಹಾರ ಕೊಡಕ್ಕೆ ಮುಂದಾಗಿರೋದು. ಅವರು ನಿಜವಾದ ರೈತರೇ ಮನೆ ಆಗಿದ್ರೆ ವಿಧಾನಸೌಧಕ್ಕೆ ಅಡ್ಡಡ್ಡ ನಮಸ್ಕಾರ ಕೈ ಮುಗಿದು ಹೋದ್ರಲ್ಲ, ಭೂಮಿ ತಾಯಿ ಮಣ್ಣಿಟ್ಕೊಂಡು ಹೇಳ್ಬೇಕಾಯ್ತು. ಭೂಮಿ ತಾಯಿ ಮಣ್ಣಿಟ್ಕೊಂಡು ಆಲೋಚನೆ ಮಾಡ್ಬೇಕು. ಅವರು ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಬಸವಣ್ಣನವರು ಶರಣರು ಮೊದಲು ನಮಸ್ಕಾರ ಮಾಡ್ತಿದ್ದು ಅನ್ನದಾತನಿಗೆ. ಅನ್ನದಾತನ ಪಾದಕ್ಕೆ ಶರಣೋ ಶರಣೋ ಅಂತಿದ್ರು. ಅನ್ನದಾತ ಸುಖೀ ಭವ ಅಂತಾರೆ ಯಾರು. ಅನ್ನದಾತ ಸುಖೀ ಭವ ಅಂತಾರೆ ಎಲ್ಲ. ಮನೆ ಮುಖ್ಯಮಂತ್ರಿಗಳೇ ನೀವು ದೈವ ಭಕ್ತರು. ರೇವಣ್ಣ ದೈವ ಭಕ್ತ ಅಂತಿದ್ದು, ಅವ್ರಿಗಿಂತನೂ ನೀವು ಡಬಲ್ ದೈವ ಭಕ್ತರು. ದೈವ ಭಕ್ತರಾಗಿ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯಕ್ಕೆ ನಾವು ಭಿನ್ನಾಭಿಪ್ರಾಯ ಇಲ್ಲ. ಅವರವರ ಆಲೋಚನೆ. ದೇವರುಗಳೇ ರೈತನಿಗೆ ಮೊದಲನೇ ಸ್ಥಾನ ಕೊಡ್ತಾರೆ. ರೈತನ ನಿರ್ಲಕ್ಷ್ಯ ಮಾಡಿ ಅವ್ರ ಭೂಮಿನ ಕಿತ್ಕೊಂಡ್ರೆ, ರೈತ ಕುಲಕ್ಕೆ ಕೈ ಹಾಕಿದ್ರೆ, ನೀವು ಅವನ ಭೂಮಿ ಕೈ ಹಾಕಿದ್ರೆ ನಿಮ್ ಯಾವ ದೇವರು ನಿಮ್ ಕೈ ಹಿಡಿಯಲ್ಲ, ಶಾಪ ಆಗುತ್ತೆ. ನಿಮ್ ದೇವರು, ನೀವು ನಂಬಿರೋ ದೇವರು ನಿಮ್ಗೆ ಕೈ ನಿಮ್ ಪರವಾಗಿರೋದಿಲ್ಲ ಅನ್ನೋಂತ ತಿಳ್ಕೋಬೇಕಾಗಿದ್ದು. ನೀವು ಪ್ರವಾಸ ಮಾಡಿ ಎಲ್ಲ ಯಾತ್ರಾ ಸ್ಥಳಕ್ಕೂ ಹೋಗಿ, ಆದ್ರೆ ದೇವರಂತೂ ನಿಮ್ ಕೈ ಹೋಗಲ್ಲ. ಯಾಕೆ ಅನ್ನದಾತನ ಮೋಸ ಮಾಡಿದವನು, ಅನ್ನದಾತನ ಬದುಕಿತ್ಕೊಳ್ಳೋನು ಉದ್ಧಾರ ಆಗಕ್ಕೆ ದೇವರು ಯಾವತ್ತೂ ಆಶೀರ್ವಾದ ಮಾಡಲ್ಲ ಅನ್ನೋಂಥದ್ದನ್ನ ಈ ಮೂಲಕ ಸಂದೇಶ ಕೊಡ್ತೀವಿ. ಅವ್ರದೇ ಭಾಷೆ, ಅವ್ರು ನಂಬಿರೋ ದೇವರು, ಅವ್ರು ನಂಬಿರುವಂತ ನಾಸ್ತಿಕತೆ ಇರಲಿ, ಬೇರೆ ವಿಚಾರ. ಯಾಕೆ ಬೆಂಗಳೂರು ಮುಂದುವರಿತಾ ಹಿಂಗ್ ಬೆಳೆಸಬೇಕು? ಬೆಂಗಳೂರು ಒಂದೇನೆ ದೊಡ್ಡದಾ? ಬೆಂಗಳೂರು ದೊಡ್ಡದಾ ಬೆಳೆದಟ್ಲೆ ಕರ್ನಾಟಕದ ಜನರಿಗೆ ನ್ಯಾಯ ಸಿಗುತ್ತಾ? ರೈತರು ಶ್ರೀಮಂತರಾಗ್ತಾರ? ಬಡವರು ಶ್ರೀಮಂತ ಆಗ್ತಾರ? ಇಡೀ ಕರ್ನಾಟಕದಲ್ಲಿ ಇರುವಂತ ನಿರುದ್ಯೋಗ ನಿರ್ಮೂಲನೆ ಆಗುತ್ತಾ? ಇಲ್ಲ. ಬೆಂಗಳೂರು ನಗರನ ವಕ್ರವಾಗಿ ಬೆಳೆಸ್ತಾ ಇದ್ದಾರೆ. ನಿಮ್ ಮೆದುಳು ರಿಪೇರಿ ಮಾಡ್ಕೊಳ್ಳಿ. ಬೆಂಗಳೂರು ಅಭಿವೃದ್ಧಿ ಆದ್ರೆ ಪ್ರಪಂಚದಲ್ಲಿ ಬೆಂಗಳೂರಿಗೆ ಹೆಸರು ಬರುತ್ತೆ, ನನಗೆ ಕೀರ್ತಿ ಅಂತ ತಿಳ್ಕೊಂಡಿದ್ರೆ ತಪ್ಪೋದು. ದೇವನೂರು ಮಾದೇವರು ದೇವನಹಳ್ಳಿ ಹೋರಾಟದಲ್ಲಿ ಒಂದು ಸಂದೇಶವನ್ನು ಕಳಿಸಿದ್ರು ಸರ್ಕಾರಕ್ಕೆ, ಸಿದ್ದರಾಮಯ್ಯನವ್ರಿಗೆ. ಬೆಂಗಳೂರು ನರಕ ಯಾತ್ರೆ ಏನ್ ಬರ್ತಾರೆ ಬೆಂಗಳೂರು ವಾಸಿಗಳು. ಬೆಂಗಳೂರು ಹೆಂಗ್ ಸ್ಲಮ್ ಆಗಿ ಕನ್ವರ್ಟ್ ಆಗ್ತಾ ಇದೆ, ಉಸಿರಾಟಕ್ಕೆ ಏನ್ ತೊಂದರೆ ಆಗ್ತಾ ಇದೆ. ಬೆಂಗಳೂರನ್ನ ಅಭಿವೃದ್ಧಿ ಮಾಡೋದ್ಬಿಟ್ಟು ವಿಕೇಂದ್ರೀಕರಣ ಮಾಡಿ ಅಭಿವೃದ್ಧಿನ ಅಂತ ವಿಕೇಂದ್ರೀಕರಣ ಮಾಡಬೇಕು ಅಭಿವೃದ್ಧಿನ. ಬೆಂಗಳೂರು ಹಿಂಗ್ ಬೆಳೆದ್ರೆ ಬೆಂಗಳೂರು ನಗರ ಪ್ರಪಂಚದಲ್ಲಿ ಒಂದು ದೊಡ್ಡ ಸ್ತಂಭ ನಗರವಾಗಿ ಬೆಳೆಯುತ್ತೆ ಅನ್ನೋದು ತಿಳ್ಕೋಬೇಕು ನಾವು. ಕೆಟ್ಟ ಹೆಸರನ್ನ ತರಕ್ ಹೋಗ್ಬೇಡಿ ಬೆಂಗಳೂರಿಗೆ. ನೀವು ಪ್ರಪಂಚದಲ್ಲಿ ಕೆಟ್ಟ ಹೆಸರನ್ನ ತರಕ್ ಹೋಗ್ಬೇಡಿ.
9,640 ಎಕರೆ. ಅವರು ರೈತನಾಗಿದ್ರು, ಭೂಮಿ ಇಟ್ಕೊಂಡಿದ್ರು, ವ್ಯವಸಾಯ ಮಾಡ್ಬೋದು. ಜಾಸ್ತಿ ಭೂ ವ್ಯವಹಾರದಲ್ಲಿ ಇರುವಂಥದ್ದು ಎಲ್ಲ ರಾಜಕಾರಣಿಗಳು, DK ಶಿವಕುಮಾರ್ ಅವರು ಸೇರ್ಕೊಂಡು ಬೇರೆಯವರು ಭೂ ವ್ಯವಹಾರದಲ್ಲಿ ಇರುವಂಥದ್ದು. 2 ಗುಂಟೆ ಭೂಮಿ ಇದ್ರೆ ಬರ್ತೀವಿ ನಾವು. 1 ಎಕರೆ ಭೂಮಿ ಇರೋರಿಗೆ ಬಡತನ ಇರ್ಬೋದು. ಗೌರವದಿಂದ ನಮ್ಮಲ್ಲಿರೋ ಅಂಬ್ಲಿ ಏನೋ ಅಲ್ವಾ ಏನಿದೆ ಅದು ಕೊಟ್ಟು ಉಪ್ಪು ಇಟ್ಟು ಅಂತ ಹೇಳ್ತೀವಿ, ಇಟ್ಟು ಉಪ್ಪು ಸಾರು ಅಂತ ಹೇಳ್ತೀವಿ, ಇಟ್ಟು ಸಾರು ಉಪ್ಪು ಸಾರು ಅಂತ ಹೇಳ್ತೀವಿ, ಕೊಟ್ಟು ನಾವು ಜೀವನ ಮಾಡ್ತೀವಿ ಗೌರವದಿಂದ. ರೈತರ ಗೌರವ ಕಾಳು ಮಾಡಬೇಡಿ. 26 ಹಳ್ಳಿಗಳನ್ನು ಎಲ್ಲಿ ತಗೊಂಡೋಗಿ ನೀವು ಸ್ಥಳಾಂತರ ಮಾಡ್ತೀರಿ? ಯಾವ ಥರದ ಸರ್ಕಾರದ ವ್ಯವಸ್ಥೆ ಅಂದರೆ, ಕೊಪ್ಪಳದಲ್ಲಿ ಬಾಲ್ಡೋಟಾ ಕಂಪನಿ ಕಾರ್ಖಾನೆಗಳು ನಡೀತಾ ಇದೆ. ನಾವೇನು ಮಾಡ್ತೀವಿ, ನಮ್ಮ ಜಿಲ್ಲೆ ಅಭಿವೃದ್ಧಿ ಬೇಕು ಅಂತ ಹೇಳಿ ಕಾರ್ಖಾನೆಗಳು ಬರಲಿ ಅಂತ ಕೂಗ್ತೀವಿ. ಅಲ್ಲಿ ಭೂಮಿನ ಕಳ್ಕೊಂಡಿದ್ದಾರೆ, ಕಾರ್ಖಾನೆಗಳಿದ್ದಾವೆ. ಸ್ಥಳೀಯರಿಗೆ ಉದ್ಯೋಗ ಇಲ್ಲ, ಉದ್ಯೋಗ ಇಲ್ಲದ್ರೆ ಹಾಳಾಗ್ಲಿ, ಅವ್ರ ಬದುಕನ್ನೇ ಕಿತ್ಕೊಂಡ್ಬಿಟ್ಟಿದೆ. ರೋಗ ರುಜಿನಗಳಾದೇವೆ. ಊಟ ಮಾಡಕ್ಕೆ ಹೋದ್ರೆ ಬರೀ ಕಪ್ಪೆ ಸಿಗುತ್ತೆ, ಮಚ್ಚೆ ಸಿಗುತ್ತೆ, ಕ್ಯಾನ್ಸರ್ ಅಂತದ್ದು ಬಂದಿದ್ದೇವೆ. ನಾವೆಲ್ಲ ಹೋರಾಟ ಮಾಡಿ ಆ ಕಾರ್ಖಾನೆಗಳು ಮುಚ್ಚಿ ಅಂದ್ರೆ, ಈ ಸರ್ಕಾರಗಳ ತಲೆ ಯಾವ ತರ ನೀತಿ ಇದಾವೆ ಅಂತಂದ್ರೆ, ಕಾರ್ಖಾನೆಯನ್ನ ಸ್ಥಳಾಂತರಿಸಲ್ಲ, ಅಲ್ಲಿರೋ ಜನನೇ ಸ್ಥಳಾಂತರ ಮಾಡ್ಬೇಕು ಅಂತಾರೆ ಕಾರ್ಖಾನೆ ಹಿತಾಸಕ್ತಿಗಳು. ಇಂಥ ಆಡಳಿತ ಮಾಡೋ ನಮ್ಮಲ್ಲಿರೋದು ಜನರ ಹಿತಕ್ಕಿಂತ ಕಾರ್ಖಾನೆ ಅಲ್ಲಿ ಮೂಲವಾಸಿಗಳನ್ನೇ ಸ್ಥಳಾಂತರ ಮಾಡಕ್ ಕೊಡ್ತಾರೆ. ಈ ತರ ಪರಿಸ್ಥಿತಿ ಇರುವಂಥದ್ದು. ಇವೆಲ್ಲರೂ ಕೂಡ ಕಾರ್ಪೊರೇಟ್ ಪರವಾಗಿರುವಂಥದ್ದು. ಯಾವುದೋ ಪಕ್ಷ ಆಗ್ಬೋದು, ನಮ್ಮನ್ನು ಆಡಳಿತ ಮಾಡಿರೋ ಪಕ್ಷ, ವಿರೋಧ ಪಕ್ಷ, ಇನ್ಯಾವುದೇ ಪಕ್ಷ ಆಗಿರ್ಬೋದು, ಅವೆಲ್ಲವೂ ಕೂಡ ಕಾರ್ಪೊರೇಟ್ಗಳ ಕೈಗೊಂಬೆಗಳು, ಭೂ ದಲ್ಲಾಳಿಗಳ ಪರವಾಗಿರುವಂಥ ಸರ್ಕಾರಗಳು. ಇದೊಂದು ರಿಯಲ್ ಎಸ್ಟೇಟ್ ದಂಧೆ ಇದೆ. ನೀನು ಬೆಂಗಳೂರು ದೊಡ್ಡ ಟೌನ್ಶಿಪ್ ಆಗುತ್ತೆ ಅಂತಲ್ಲ, ಇದೊಂದು ದೊಡ್ಡ ರಿಯಲ್ ಎಸ್ಟೇಟ್ ದಂಧೆ. ಇದು ರಿಯಲ್ ಎಸ್ಟೇಟ್ ಮಾಫಿಯಾದ ಕೈಗೊಂಬೆಯಾಗಿ ಅವ್ರು ಜುಟ್ಟು ಕೊಟ್ಟು ಅವ್ರು ಬೇಕಾದಂಥ ಭೂಮಿಯನ್ನ ಸುಲಭ ದರದಲ್ಲಿ ಕೊಡ್ತಾ ಇದ್ದಾರೆ. ಅದು ಸುಲಭ ದರ. 2 ಕೋಟಿ ದೊಡ್ಡ ದುಡ್ಡು ಅಂತಾರೆ. 2 ಕೋಟಿ ದೊಡ್ಡದಲ್ಲ. ಭೂಮಿ ಸರ್ಕಲ್ಲ, ಭೂಮಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದಕ್ಕೆ ನಾವು ಭೂಮಿ ತಾಯಿ ಅನ್ನೋದಲ್ಲ, ಭೂಮಿನ ಬರೀ ಭೂಮಿ ಅನ್ನೋದಲ್ಲ, ನಾವು ಭೂಮಿ ತಾಯಿ ಅಂತೀವಿ, ನಮ್ಮ ತಾಯಿ ಅಂತೀವಿ. ತಾಯಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಅದರಿಂದ ಇವತ್ತು ಒಂದು ನಿರ್ಣಯ ಮಾಡೋಣ. ಸಂಯುಕ್ತ ಹೋರಾಟ, ಇಲ್ಲಿ ಯಶವಂತ್ ಇದ್ದಾರೆ, ಮುಂದೆ ನೀರ್ಸುಳಿದರು ಬರ್ತಾರೆ, ನಮ್ಮ ದರ್ಶನ್ ಪುಟ್ಟಣ್ಣನು ಕೂಡ ಸ್ವಲ್ಪದಲ್ಲೇ ಸೇರ್ಕೊತಾರೆ. ನಾನು ಕೂಡ ಸಂಯುಕ್ತ ಹೋರಾಟದನು. ಸಂಯುಕ್ತ ಹೋರಾಟ ಮತ್ತು ಇಲ್ಲಿ ಭೂ ರಕ್ಷಣಾ ಸಮಿತಿ ಎರಡು ಆಲೋಚನೆ ಮಾಡಿ ಒಂದು ದೊಡ್ಡ ಹೋರಾಟವನ್ನು ರೂಪಿಸಬೇಕು ಅಂದಿದ್ದೀವಿ. ಸರ್ಕಾರ ಈ ಡಿನೋಟಿಫಿಕೇಶನ್ ಮಾಡದೆ ಹೋದ್ರೆ ಇದು ದೊಡ್ಡ ಚಳವಳಿಯಾಗಿ ರೂಪ ಕೊಡುತ್ತೆ. ಕರ್ನಾಟಕದ ಮೂಲೆ ಮೂಲೆಯಿಂದಲೂ ಕೂಡ ಜನ ಬೀದಿಗೆ ಬರ್ತಾರೆ. ಇದು ಅಂತಾರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟದಾಗಿ ಚಳವಳಿಯಾಗಿ ರೂಪಿಸ್ತೀವಿ ಅನ್ನುವಂಥ ಎಚ್ಚರಿಕೆಯ ಸಂದೇಶವನ್ನು ಸರ್ಕಾರಕ್ಕೆ ನಿಮ್ಮ ಮೂಲಕ ಇವತ್ತು ಕೊಡ್ತಿದ್ದೀನಿ. ನಾನು ಕಾನೂನು ವಿದ್ಯಾರ್ಥಿ, ಲಾಯರು. DK ಶಿವಕುಮಾರ್ ಇಂಟರ್ವ್ಯೂ ನೋಡಿದೆ, ಡಿನೋಟಿಫಿಕೇಶನ್ ಮಾಡ್ಬಿಟ್ಟು ಜೈಲಿಗೆ ಹೋಗೋಣ ಅಂತ. ಸ್ವಾಧೀನ ಪ್ರಕ್ರಿಯೆ ಮಾಡಕ್ಕೆ ಅವಕಾಶವನ್ನ ಕಾನೂನು ಕೊಟ್ಟಿದೆ. ಅದೇ ರೀತಿ ಡಿನೋಟಿಫಿಕೇಶನ್ ಮಾಡೋಕ್ಕೂ ಅದೇ ಕಾನೂನು ಅವಕಾಶ ಕೊಟ್ಟಿದೆ. ತಗೊಳ್ಳೋಕ್ಕೂ ಅವಕಾಶ ಕೊಟ್ಟಿದೆ, ತಗೊಳ್ಳದ ಕೈ ಬಿಡಕ್ಕೂ ಕೂಡ ಅವಕಾಶ ಕೊಟ್ಟಿದೆ. ಸದುದ್ದೇಶ ಕಾರಣಕ್ಕಾಗಿ ಸ್ವಾಧೀನವನ್ನು ಕೈ ಬಿಟ್ರೆ ಯಾರೂ ಜೈಲಿಗೆ ಹೋಗಲ್ಲ. DK ಶಿವಕುಮಾರ್ ಎದುರುಬೇಡಿ, ನೀವು ಸ್ವಾಧೀನ ಕೈ ಬಿಟ್ಟು ಜೈಲಿಗೆ ಹೋದ್ರೆ ನಾವು ನಿಮ್ಮ ಪರವಾಗಿ ಜೈಲು ಬರ್ತೀವಿ. ತಯಾರಿದ್ದೀರಾ? ಸ್ವಾಧೀನ ಕೈ ಬಿಡಿ, ಜೈಲಿಗೆ ಹೋಗೋದಾದ್ರೆ ನಿಮ್ಮ ಜೊತೆ ನಾವು 1000 ಜನ ಬರ್ತೀವಿ ನೀವು ಬೆಂಬಲಿಸಿ. ಏನ್ ಕಿವಿ ಹೂ ಮೂಡಿಸ್ತಾರೆ ಅವರು? ಯಾವುದೇ ಕಳ್ಳದಂಧೆಗೆ, ಯಾವುದೇ ಕ್ಯಾಪಿಟಲಿಸ್ಟ್ಗೆ, ಯಾವುದೇ ಇಂಡಸ್ಟ್ರಿಯಲಿಸ್ಟ್ಗೆ ಅನುಕೂಲ ಆಗಂತ ಭೂಮಿನ ಕೈ ಬಿಟ್ಬಿಟ್ರೆ ಜೈಲಿಗೆ ಹೋಗ್ಬೇಕು. ಅದ್ರ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ. ರೈತರ ಡಿಮಾಂಡು, ರೈತರ ಒತ್ತಾಯಕ್ಕೆ, ರೈತರ ಬದುಕಿನ ಹಿತಾಸಕ್ತಿಗೋಸ್ಕರ ಕೈ ಬಿಟ್ರೆ ಜೈಲಿಗೆ ಹೋಗಲ್ಲ. ಬರೀ ಸುಳ್ಳು ಹೇಳ್ತಾರೆ. ಮತ್ತು ಸುಳ್ಳು ಹೇಳ್ಬಿಡಿ. ನಿಮ್ಗೆ 40 ವರ್ಷದ ರಾಜಕೀಯ ಅನುಭವ ಇದೆ, ನಮ್ಗೆ 45 ವರ್ಷದ ಹೋರಾಟದ ಅನುಭವ ಇದೆ. ನೀವು ಇನ್ನೂ ಕೂಡ ಸಾರ್ವಜನಿಕ ಜೀವನ ಬಿಟ್ಟಿರುವಂತೆಯೇ ರೈತ ಚಳವಳಿ, ದಲಿತ ಚಳವಳಿ, ಕಾರ್ಮಿಕ ಚಳವಳಿ ರೂಪುಗೊಂಡಿದ್ದಾವೆ ಕರ್ನಾಟಕದಲ್ಲಿ. ನಿಮ್ಮಂಥವ್ರ ಮಾತನ್ನು ನಾವು ನೋಡಿದ್ದೀವಿ, ತರತರದ ಮಾತನ್ನೇ ನೋಡಿದ್ದೀವಿ. ಅಟಕ್ ಬಿದ್ದಿದ್ದೀರಿ, ತಗೊಂಡಿರ್ತೀವಿ ಅಂತ. ಈ ದೇಶದ 56 ಇಂಚಿನ ಪದವಿಯೂ ಕೂಡ ಅಟಕ್ ಬಿದ್ದಿದ್ರು. 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಲ್ಲ ಅಂದ್ರು. ನೀವು ರೈತರೇ ಎಲ್ಲ, DK ಶಿವಕುಮಾರ್ ಹೇಳಂಗೆ ಅವರು ನೀವು ರೈತರೇ ಇಲ್ಲ ಅಂತ ಹೇಳ್ತಿದ್ರು. ಖಲಿಸ್ತಾನಿವಾದಿಗಳು ಅಂತ ಹೇಳ್ತಿದ್ರು. ರೈತರು ಡೆಲ್ಲಿಗೆ ಬರದಂಗೆ ಕೂಡ್ದಕ್ಕೆ ಹಿಂಸೆ ಕೊಟ್ಟರು. ಕೊನೆಗೆ ಮಂಡಿ ಊರಿ ತಪ್ಪೊಪ್ಕೊಂಡು 3 ಕಾಯ್ದೆಗಳನ್ನ ತಗೊಂಡ್ರು. ದೇಶದ ಪ್ರಧಾನಿಯೇ ದೇಶದ ರೈತರ ಮುಂದೆ ಮಂಡಿ ಊರಿದ್ದಾರೆ. DK ಶಿವಕುಮಾರ್ ನೀವು ಯಾಕ್ರಿ? ನೀವು ಮಂಡಿ ಊರ್ಸೋದು ನಮ್ಗೇನು ಕಷ್ಟ ಅಲ್ಲ.
ನಿಮ್ಮ ಬಗ್ಗೆ ನಮ್ಗೆ ವೈಯಕ್ತಿಕ ಒಂದು ದೇಶ ಇಲ್ಲ. ಹೊಸದಾಗಿ ಚೀಫ್ ಮಿನಿಸ್ಟರ್ ಆಗಿದ್ರಿ, ರೈತರ ಮಗ ಚೀಫ್ ಮಿನಿಸ್ಟರ್ ಆಗಿದ್ರಿ, ಗ್ರಾಮೀಣ ಪ್ರದೇಶ ಬಂದು ಚೀಫ್ ಮಿನಿಸ್ಟರ್ ಆಗಿದ್ರಿ, ಒಳ್ಳೆ ಆಡಳಿತ ಕೊಟ್ಟಿದ್ದು ನಿರೀಕ್ಷೆ ಮಾಡ್ತೀವಿ ನಾವು. ನಮ್ಮ ಹಳ್ಳಿ ಮಗನಾಗಿ ಒಳ್ಳೆ ಆಡಳಿತ ಕೊಡಿ. ನಿಮ್ಮ ಬಗ್ಗೆ ದ್ವೇಷ ಅಲ್ಲ. ನೀವು ಹುಡುಗಾಟ ಮಾಡಬೇಡಿ, ಕೈ ಬಿಡಿ ಅಂತ ಹೇಳ್ತೀವಿ. ಸುಳ್ಳು ಸುಳ್ಳು ಪುಂಕಾನು 80% ಜನ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ. ಡೂಪ್ಲಿಕೇಟ್ ರೈತರು ತಗೊಂಡೋಗಿ ಹೆಸರು ಟೇಬಲ್ ಹಾಕ್ಬಿಟ್ಟು 90 ಭಾಗ ಅಂತ ಬರ್ಕೊಂಡ್ರೆ ಅದೇನು ಒಪ್ಕೊಳಕ್ ಸಾಧ್ಯನಾ? ಅದು ನಾವು ಫ್ರೀಡಮ್ ಪಾರ್ಕ್ ಬರ್ತೀವಿ ಸದ್ಯದಲ್ಲೇ. ಮುಖ್ಯಮಂತ್ರಿಗಳೇ, ಯಾರು 80 ಭಾಗ ಜನ ಸೈನ್ ಹಾಕಿದ್ರೆ ಅವ್ರ ಹೆಸರು, ಸರ್ವೆ ನಂಬರ್, ಫೋಟೋವನ್ನು ಬಿಡುಗಡೆ ಮಾಡಿ. ಸವಾಲಿದು ಸವಾಲ್. ಇಲ್ಲ ನಾವು ಬಿಡುಗಡೆ ಮಾಡ್ತೀವಿ. 100ಕ್ಕಿಂತ 80 ಭಾಗ ಜನ ಒಪ್ಪಿಗೆ ಇಲ್ಲ ಭೂಮಿ ಕೊಡಕ್ಕೆ ಅಂತ ನಾವು ಬಿಡುಗಡೆ ಮಾಡ್ತೀವಿ. ನಾವು ರೈತರ ಮಕ್ಕಳು, ಸುಳ್ಳು ಹೇಳಲ್ಲ. ಸುಳ್ಳು ಹೇಳಿ ಸಾಮ್ರಾಜ್ಯ ಕಟ್ಟಬೇಕಾಗಿಲ್ಲ. ಸುಳ್ಳು ಹೇಳಿ ಯಾವುದೇ ಕುರ್ಚಿನ ಪಡಿಬೇಕಾಗಿಲ್ಲ. ಸುಳ್ಳು ಹೇಳಿ ಯಾವುದೇ ಗಂಟು ಮಾಡ್ಕೋಬೇಕಾಗಿಲ್ಲ. ನಾವು ರೈತರ, ಅನ್ನದಾತರ, ಬೆವರು ಸುರಿಸಿಯವ್ರ ಪರ ಸತ್ಯವರಿಗೆ ನುಡಿತೀವಿ. ಹಸಿಟ್ಟವರಿಗೆ ಆ ಶಕ್ತಿ ಇದೆ. ಯಾರೇ ಅಡ್ಡಿ ಪಡೆದ್ರು ಬಿಡಲ್ಲ. ಗುಂಡೂರಾವ್ ಸರ್ಕಾರ 80ರಲ್ಲಿ ಏನಾಯ್ತು? ರೈತರ ಮೇಲೆ ಗುಂಡು ಹಾಕೋರು ಕಾಂಗ್ರೆಸ್ ಅವರು. ಆಗ ಇವರು ಇನ್ನೂ ಯೂತ್ ಕಾಂಗ್ರೆಸ್ ಇರ್ಬೇಕೇನೋ. 80ನೇ ಇಸ್ವಿಲಿ ಯೂತ್ ಕಾಂಗ್ರೆಸ್ ಇರಬೇಕು. 18-19 ಗುಂಡಿನ ಸುರಿಮಳೆ ಸರಿಸಿದಂತ ರೈತರ ಮೇಲೆ ಗುಂಡಿಟ್ಟ ಸರ್ಕಾರವನ್ನ ಕಿತ್ತಾಕಿದ ನಾವು. ನೆನಪಿದ್ಯಾ ಅಂತ? ರೈತರ ತಂಟಕ್ಕೆ ಬಂದ್ರೆ, ಹಸಿರು ಟವಲ್ ವಿರುದ್ಧ ಬಂದ್ರೆ ನಿಮ್ ಕುರ್ಚಿ ಹೋಗುತ್ತಾ ಹೊರತು ನಮ್ಮನ್ನು ಸೋಲ್ಸಕ್ಕಂತೂ ಆಗಲ್ಲ. ಎಚ್ಚರಿಕೆ ಕೊಡ್ತೇವೆ. ರೈತ ಕುಲದ ಬದುಕನ್ನ ಕಿತ್ಕಡೆ ಕೈ ಹಾಕಿರುವಂತ ಯಾವುದೇ ಮುಖ್ಯಮಂತ್ರಿ ಆಗ್ಲಿ, ಯಾವುದೇ ಪ್ರಧಾನಮಂತ್ರಿ ಆಗ್ಲಿ, ಅವನ ಪೊಲಿಟಿಕಲ್ ರಾಜಕೀಯ ಭವಿಷ್ಯ ಹಾಳು ಮಾಡ್ಕೊಂಡಿದ್ದಾರೆ. ಹೊತ್ತು ರಾಜಕೀಯವಾಗಿ ಮುಂದುವರೆದಂತ ಉದಾಹರಣೆ ಇಲ್ಲ ಇತಿಹಾಸದಲ್ಲಿ. ನೋಡಿ ನೀವು ಆ ಕೆಟ್ಟ ಇತಿಹಾಸಕ್ಕೆ ನೀವು ಸೇರಬೇಡಿ. ರೈತನ ಮಗನಾಗಿ ಕೂಡಲೇ ಡಿನೋಟಿಫಿಕೇಶನ್ ಮಾಡಿ ಈ ಭಾಗದ ಅಭಿವೃದ್ಧಿಗೋಸ್ಕರ ಬೇರೆ ರೀತಿ ನೀವು ಯೋಜನೆಗಳನ್ನ ರೂಪಿಸಿ. ನೀವೇನು ರಾಜಕಾರಣಿ ಆದ ಇಟ್ಲಿ ನಿಮ್ಮ ಒಬ್ಬರಿಗೆ ನಿಮ್ಮ ಜೊತೆ AS ಆಫೀಸರ್ ಇದ್ರೆ ಯೋಜನೆ ಮಾಡಿದ್ದಾರೆ. ನಮಗೂ ನಾಲೆಡ್ಜ್ ಇಲ್ಲಿ ಕುಂತಿರೋ ಚಳವಳಿಲಿರುವಂತವ್ರು, IAS ಮಾಡಿರುವಂತವ್ರು ಅವರೇ, IASಗೆ ಪಾಠ ಮಾಡೋ ಶಕ್ತಿ ಇರುವಂತವ್ರು ಅವರೇ, ಮುಖ್ಯಮಂತ್ರಿಗೆ ಸಲಹೆ ಕೊಡುವಂತ ಶಕ್ತಿ ಇರೋರು ಅವರೇ, ಪ್ರಧಾನಮಂತ್ರಿ ಸಲಹೆ ಕೊಡೋರಿದ್ರೆ. ಕರ್ನಾಟಕದ ಅಭಿವೃದ್ಧಿ ಮಾದರಿ ಹೆಂಗಿರ್ಬೇಕು ಅಂತ ತೋರ್ತೀವಿ ನಾವು. ಕೃಷಿಗೆ ಹೆಂಗಿರ್ಬೇಕು ಅಭಿವೃದ್ಧಿ, ಕೈಗಾರಿಕೆಗೆ ಏನಿರ್ಬೇಕು, ಎಲ್ಲಾ ಕ್ಷೇತ್ರದ ಅಭಿವೃದ್ಧಿ ಮಾದರಿಯನ್ನು ಕೊಡಕ್ಕೆ ನಮ್ಮ ಹತ್ರ ಮಾಹಿತಿಗಳಿವೆ. ಸಿವಿಲ್ ಸೊಸೈಟಿಯಾಗಿ ನಾವು ಕೊಡ್ತೀವಿ, ನಾವು ಸಹಕರಿಸ್ತೀವಿ ನಿಮ್ಗೆ. ಅದ್ ಕೆಲಸ ಮಾಡಿ. ಅಭಿವೃದ್ಧಿ ಕರ್ನಾಟಕದ ಸುಸ್ಥಿರ ಅಭಿವೃದ್ಧಿಗೋಸ್ಕರ ನೀವು ಕೆಲಸ ಮಾಡಿ, ನಾವು ಬೆಂಬಲ ಕೊಡ್ತೀವಿ ನಿಮ್ಗೆ. ಬುಟ್ಟು ಭೂಮಿನ ಕಿತ್ಕೊಂಡು ಬೀದಿ ಪಾಲ್ ಮಾಡೋದು ಭಿಕ್ಷಾ ರೂಪದಲ್ಲಿ ರೈತರನ್ನ ಒಪ್ಕೊಂಡ್ಬಿಟ್ಟಿದ್ದಾರೆ ಅನ್ನೋದು. ಯಾರು ಅಸಹಾಯಕ ರೈತರಿಗೆ 3 ಹಳ್ಳಿಯವರು ಸ್ವಾಧೀನ ಮಾಡ್ಕೊಬಿಟ್ಟು ಪರಿಹಾರ ಕೊಟ್ಬಿಟ್ಟು ಇಟ್ಲಿ ಎಲ್ಲ ರೈತರು ಬಿದ್ದುಬಿಡಕ್ಕೇನಿಲ್ಲ. ನೀವು ಬೆಂಗಳೂರು ಜಿಲ್ಲೆಯವರೇ, ಇಲ್ಲಿರೋರು ಬೆಂಗಳೂರು ಜಿಲ್ಲೆಯವರೇ, ಇಲ್ಲಿರೋರು ಬೆಂಗಳೂರು ದಕ್ಷಿಣದವರೇ ತಾನೇ. ನಿಮ್ಗೆ ಎಷ್ಟು ಸುಳ್ಳು ಶಕ್ತಿ ಇದೆ, ಅದಕ್ಕಿಂತ ಹೆಚ್ಚಿನ ಶಕ್ತಿ ಇದೆ ನೈತಿಕವಾದ ಶಕ್ತಿ. ಅದರಿಂದ ನಾವೆಲ್ಲ ಆಟ ಬಿಟ್ಬಿಡಿ. ನಾವು ದೊಡ್ಡ ಹೋರಾಟವಾಗಿ ರೂಪಿಸ್ತೀವಿ. ಕರ್ನಾಟಕ ಸಮಸ್ತ ಜನ ಈ ಹೋರಾಟದ ಪರ ಇರುತ್ತೆ. ಬರೀ ರೈತರಲ್ಲ, ಅನ್ನ ಉಣ್ಣವರೆಲ್ಲರ ಚಳವಳಿಯಾಗಿ ಪರಿವರ್ತೀವಿ. ಅನ್ನ ಊಟ ಮಾಡೋವರೆಲ್ಲರ ಚಳವಳಿಯಾಗಿ ಪರಿಸ್ತೀವಿ. ಯಾಕಂದ್ರೆ ಏನ್ ಬೇಕಾದ್ರೂ ಇಲ್ಲೇ ಇದ್ರೆ ಇರಬಹುದು, ಅನ್ನ ಇಲ್ಲದೆ ಇರಕ್ಕಾಗಲ್ಲ. ಕೃಷಿ ಭೂಮಿನ ಕಿತ್ಕೋಬೇಡಿ. ಹಲವಾರು ನಿರ್ಣಯಗಳ ಕೈಗೊಳ್ಳ ಮುಂದೆ ಮಾತಾಡ್ತಾರೆ. ಎದೆಗುಂದಬೇಡಿ. ಅವ್ರ ಅಟಕ್ ಬಿದ್ದರೆ ಲಕ್ಷಾಂತರ ಜನ ಬೀದಿಗಿಳೋಣ, ಜೈಲಿಗೆ ಹೋಗಕ್ಕೂ ರೆಡಿ ಇರ್ತೀವಿ. ನಾವು ಮುಂದೆ ಹೋಗ್ತೀವಿ. ಇಲ್ಲಿರೋಂಥವ್ರು ಎಲ್ಲರೂ ನಾವು ಜೈಲಿಗೆ ಮುಂದೆ ಹೋಗ್ತೀವಿ. ನೀವು ಬನ್ನಿ ನಮ್ಮ ಜೊತೆ, ಜೈಲಿಗೆ ಹೋಗಕ್ಕೂ ರೆಡಿ ಇದ್ದೀವಿ. ಇದು ತೀರ್ಮಾನ ಆಗ್ಲೇಬೇಕು. ಅದಕ್ಕೆ ನಾವು ಸೊಪ್ಪಾಕವರೆಲ್ಲ ಆಟ ನಡೆಯಲ್ಲ ಅಂತ ಎಚ್ಚರಿಕೆ ಕೊಡ್ತಾನೆ. ಮಾತು ಮುಗಿಸ್ತೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.